ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಏಪ್ರಿಲ್ 11ರಿಂದ ಮುಂದಿನ 4 ದಿನಗಳು ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ ಮಹಾ ಬದಲಾವಣೆ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಒಂದು ದೊಡ್ಡ ಸಂಚಲನ ಉಂಟಾಗಲಿದೆ. ಹೌದು, ನೀವು ಕೇಳುತ್ತಿರೋದು ನಿಜ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಲಿದೆ. ಎಂತಹ ದೊಡ್ಡ ಶುಭ ಸುದ್ದಿ ಅಂತಂದರೆ ಅದನ್ನು ಕೇಳಿ ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಬರಬಹುದು. ಇದು ಕೇವಲ ಮಾತಲ್ಲ, ಗ್ರಹಗತಿಗಳ ಬದಲಾವಣೆಯಿಂದ ಉಂಟಾಗುತ್ತಿರುವ ಅದ್ಭುತ ಯೋಗ. ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ಎಲ್ಲಿ ಬಿಡದೆ ನೋಡಿ, ಯಾಕೆಂದರೆ ಇಂತಹ ಗ್ರಹಗಳ ಸಂಯೋಗ 16 ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುತ್ತೆ. ಯಾರು ಈ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವರ ಜೀವನದಲ್ಲಿ ಮುಂಬರುವ 4 ದಿನಗಳು ಒಂದು ದೊಡ್ಡ ಯೂಟರ್ನ್ ನೀಡಲಿದೆ. ಬಂಧುಗಳೇ, ಮೇಷರಾಶಿಯ ಅಧಿಪತಿ ಮಂಗಳ ಈಗ ತನ್ನ ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾನೆ. ಇದರೊಂದಿಗೆ ಕರ್ಮಫಲದಾತ ಶನಿದೇವನು ನಿಮ್ಮ ರಾಶಿಯ ಮೇಲೆ ವಿಶೇಷ ದೃಷ್ಟಿ ಬೀರಲಿದ್ದಾನೆ. 10ನೇ ಮನೆಯಲ್ಲಿ ಬುಧನ ಪ್ರಭಾವ ಇರೋದರಿಂದ ಬುದ್ಧಿವಂತಿಕೆಯಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸ ಕೂಡ ಯಶಸ್ವಿಯಾಗುತ್ತೆ. ಕಳೆದ ಕೆಲವು ಸಮಯದಿಂದ ನೀವು ಪಡೆದಿದ್ದ ಕಷ್ಟಗಳಿಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ. ಶನಿದೇವನು ಸ್ವತಃ ನಿಮ್ಮ ಭಾಗ್ಯವನ್ನು ಬರೆಯೋದಕ್ಕೆ ಸಿದ್ಧನಾಗಿದ್ದಾನೆ. ಇದುವರೆಗೆ ನೀವು ಅನುಭವಿಸಿದ ಸೋಲುಗಳು, ಅವಮಾನಗಳು ಈಗ ಗೌರವವಾಗಿ ಬದಲಾಗಲಿವೆ. 3 ಪ್ರಮುಖ ಶುಭ ಸುದ್ದಿಗಳು. ಈ ಮುಂದಿನ 4 ದಿನಗಳಲ್ಲಿ ನೀವು 3 ದೊಡ್ಡ ಬದಲಾವಣೆಗಳನ್ನು ಕಾಣಲಿದ್ದೀರಿ. ಆರ್ಥಿಕ ಲಾಭ. ಬಹಳ ದಿನಗಳಿಂದ ಬರಬೇಕಾಗಿದ್ದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಏಳಿಗೆ ಕಂಡುಬರಲಿದೆ. ಕೌಟುಂಬಿಕ ನೆಮ್ಮದಿ. ಮನೆಯಲ್ಲಿ ಇದ್ದ ಸಣ್ಣ ಪುಟ್ಟ ಕಲಹಗಳು ದೂರವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಇರುವ ಸುಸಂದರ್ಭ ಬರಲಿದೆ. ನೆಂಟಷ್ಟರಿಂದ ಶುಭ ವಾರ್ತೆ ನೀವು ಕೇಳ್ತೀರಾ. ಶತ್ರುಗಳ ಪರಾಜಯ. ನಿಮಗೆ ತಿಳಿಯದಂತೆ ಬೆನ್ನ ಹಿಂದೆ ಸಂಚು ಮಾಡ್ತಾ ಇದ್ದವರು ಈಗ ತಾವಾಗಿಯೇ ಸೋಲೊಪ್ಪಿಕೊಳ್ಳಲಿದ್ದಾರೆ. ಶನಿದೇವನ ದೃಷ್ಟಿಯಿಂದ ನಿಮ್ಮ ದಾರಿಯಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತೆ. ಮಾಡಬೇಕಾದ ಕೆಲಸಗಳು ಮತ್ತು ಪರಿಹಾರಗಳು. ಈ ಪವಿತ್ರ ಸಮಯದಲ್ಲಿ ನೀವು ಕೆಲವು ಸರಳ ನಿಯಮಗಳನ್ನು ಪಾಲಿಸಬೇಕು. ಹನುಮಾನ್ ಚಾಲಿಸ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸ ಪಠಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ದಾನ ಧರ್ಮ. ಸಾಧ್ಯವಾದರೆ ಬಡವರಿಗೆ ಅಥವಾ ಅಸಹಾಯಕರಿಗೆ ಆಹಾರ ಧರ್ಮ ಮಾಡಿ. ಶನಿದೇವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದು ಅತ್ಯಂತ ಶುಭದಾಯಕ. ಧನಾತ್ಮಕ ಚಿಂತನೆ. ನಿಮ್ಮ ಯೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳಿ. ನನ್ನಿಂದ ಸಾಧ್ಯ ಇಲ್ಲ ಎನ್ನುವ ಮಾತುಗಳನ್ನು ಬಿಟ್ಟು ನಾನು ಸಾಧಿಸುತ್ತೇನೆ ಎಂಬ ಹಠ ಇಟ್ಟುಕೊಳ್ಳಿ. ಆರೋಗ್ಯ ಮತ್ತು ಎಚ್ಚರಿಕೆ. ಬುಧಗ್ರಹದ ಪ್ರಭಾವದಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಹಳೆಯ ಮಂಡಿ ನೋವು ಅಥವಾ ಮಾನಸಿಕ ಒತ್ತಡದಿಂದ ನಿಮಗೆ ಮುಕ್ತಿ ಸಿಗಲಿದೆ. ಆದರೆ ಒಂದು ವಿಷಯ ನೆನಪಿರಲಿ, ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ಯಾರನ್ನೂ ಹಗುರವಾಗಿ ಕಾಣಬೇಡಿ. ಕೊನೆಯದಾಗಿ ಮೇಷರಾಶಿಯವರೇ, ದೇವರು ನಿಮಗೆ ಕೊಡೋದಕ್ಕೆ ಮನಸ್ಸು ಮಾಡಿದಾಗ ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಈ 4 ದಿನಗಳು ನಿಮ್ಮ ಪಾಲಿಗೆ ವರದಾನ ಆಗ್ತಾ ಇದೆ. ಈ ಮಾಹಿತಿಯನ್ನು ಪ್ರೀತಿಯಿಂದ ಸ್ವೀಕರಿಸಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಶ್ರೀ ಜೈ ಶನಿದೇವ್ ಅಥವಾ ಜೈ ಆಂಜನೇಯ ಅಂತ ಬರೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.